ತಮಗೆಲ್ಲರಿಗೂ ಮಹತೋಬಾರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸ್ವಾಗತ. ಶ್ರೀ ಕ್ಷೇತ್ರದಲ್ಲಿ ನಮಗೆ 2 ನದಿಗಳು ಹರಿಯುತ್ತೆ. ಮೊದಲನೇದು ಕುಮಾರಧಾರಾ ನದಿ, ಎರಡನೇ ನದಿ ಬಂದ್ಬಿಟ್ಟು ದರ್ಪಣ ತೀರ್ಥ. ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮೂಲ ಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನ ಆದಿ ಸುಬ್ರಹ್ಮಣ್ಯ ಅಂತ ಕರೀತಾರೆ. ವಾಸುಕಿ ಗರುಡನಿಂದ ತಪ್ಪಿಸಿಕೊಂಡು ಇಲ್ಲಿ ಬಂದು ಅಡಗಿ ಕೂತಿರೋದು. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವಾಗ ಹೊಸ ಜರ್ನಿನ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಮನೆ ದೇವರಾದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ವಿ. ತುಂಬ ದಿನಗಳಿಂದ ಹೋಗಬೇಕಾಗಿತ್ತು, ಬಟ್ ಯಾಕೋ ಟೈಮ್ ಕೂಡ ಬಂದಿರಲಿಲ್ಲ. ಇವಾಗ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ಟ್ರಿಪ್ಪಲ್ಲಿ ತುಂಬ ಪ್ಲೇಸಸ್ ಏನು ಕವರ್ ಮಾಡೋದಿಲ್ಲ. ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಹೋದರೆ ಸುತ್ತಮುತ್ತ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ಬೋದು ಅನ್ನೋ ಎಲ್ಲ ಮಾಹಿತಿ ಈ ವಿಡಿಯೋನಲ್ಲೇ ಸಿಗುತ್ತೆ. ನಾವಿದು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದು. ಯೂಶುವಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಟ್ರೈನಲ್ಲಿ ಹೋಗ್ತೀವಿ, ಬಟ್ ಈ ಸರಿ ಸಡನ್ ಪ್ಲಾನ್ ಆಗಿರೋದ್ರಿಂದ ನಾವು ನಮ್ಮ ಕಾರಲ್ಲೇ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಕೇವಲ 4 ಅವರ್ಸ್ ಜರ್ನಿ ಅಷ್ಟೇ. ಈಗ ಪ್ರಸ್ತುತ ನಾವು ಬೆಳ್ಳೂರು ಕ್ರಾಸ್ನಲ್ಲಿದ್ದೀವಿ. ಬೆಳ್ಳೂರು ಕ್ರಾಸ್ನಲ್ಲಿ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಹೋಗೋಣ ಅಂತ ನಿಲ್ಸಿದ್ವಿ. ಈ ಹೋಟೆಲ್ ಮಯೂರ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ ತಿಂಡಿ. ಇನ್ ಕೇಸ್ ನೀವೇನಾದ್ರು ಹಾಸನ್ ರೋಡಿಗೆ ಬಂದರೆ ಈ ಹೋಟೆಲಿಗೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಿ. ಈಗ ನಾವು ತಿಂಡಿ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ನಮಗೆ 3 ಅವರ್ಸ್ ಜರ್ನಿ ಇರುತ್ತೆ. ನಮಗೆ ಈ ರೂಟಲ್ಲಿ ಹೋಗೋದಂತೂ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಸೀನರೀಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಲೆಟ್ಸ್ ಗೋ, ದೇವಸ್ಥಾನಕ್ಕೆ ಹೋಗೋಣ ಅಂತ. ನಾವು ಹಾಸನ, ಸಕಲೇಶ್ಪುರ ಹಾಗೆ ಶಿರಾಡಿ ಘಾಟ್ ಮೂಲಕ ಸುಬ್ರಹ್ಮಣ್ಯನ ತಲುಪ್ತಾ ಇದ್ದೀವಿ. ಮೊದಲಿಗೆ ನಾವು ಗುಂಡ್ಯ ತಲುಪಿ ಗುಂಡ್ಯದಿಂದ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಮಹತೋಬಾರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನಲ್ಲಿದೆ. ಈಗ ನಾವು ಪ್ರಸ್ತುತ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಾಗ ನಮಗೆ ಮೊದಲಿಗೆ ಸಿಗೋದು ಕುಮಾರಧಾರಾ ನದಿ. ಶ್ರೀ ಕ್ಷೇತ್ರದಲ್ಲಿ ನಮಗೆ 2 ನದಿಗಳು ಹರಿಯುತ್ತೆ. ಮೊದಲನೇದು ಕುಮಾರಧಾರಾ ನದಿ, ಎರಡನೇ ನದಿ ಬಂದ್ಬಿಟ್ಟು ದರ್ಪಣ ತೀರ್ಥ. ಈ ದರ್ಪಣ ತೀರ್ಥವನ್ನು ನಾವು ದೇವಸ್ಥಾನದ ಹಿಂಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂಭಾಗದಲ್ಲಿ ನೋಡ್ಬೋದಾಗಿರುತ್ತೆ, ಅಥವಾ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋದರೆ ಅದರ ಮುಂಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಅಲ್ಲಿ ನದಿ ಹರಿಯುತ್ತಲ್ಲ, ಅದನ್ನು ದರ್ಪಣ ತೀರ್ಥ ಅಂತ ಕರೀತಾರೆ. ಇಲ್ಲಿ ಹರಿತಿರೋದು ನಮಗೆ ಕುಮಾರಧಾರ. ಇಲ್ಲಿ ನಮಗೆ 2 ನದಿಗಳಿದ್ದು ಕುಮಾರಧಾರಾ ನದಿಗೆ ತುಂಬಾನೇ ಪ್ರಾಮುಖ್ಯತೆ ಇದೆ ಅಂತ ಹೇಳ್ಬೋದು. ಪ್ರಸ್ತುತ ನಿಮಗೆ ಕಾಣಿಸ್ತಿರೋದು ಇದು ಕುಮಾರಧಾರಾ ನದಿ. ಶ್ರೀ ಕ್ಷೇತ್ರಕ್ಕೆ ಬರೋರು ಮೊದಲಿಗೆ ಕುಮಾರಧಾರಾ ನದಿಗೆ ಬಂದ್ಬಿಟ್ಟು ಇಲ್ಲಿ ಸ್ನಾನ ಮಾಡಿ ನಂತರ ನಮಗೆ ಮೊದಲಿಗೆ ಆದಿ ಸುಬ್ರಹ್ಮಣ್ಯನ ದರ್ಶನ ಮಾಡಬೇಕಾಗತ್ತೆ. ಆದಿ ಸುಬ್ರಹ್ಮಣ್ಯನ ದರ್ಶನ ಆದ ನಂತರವೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ. ಅದರಂತೆ ನಾವು ಮೊದಲಿಗೆ ಕುಮಾರಧಾರಾ ನದಿಗೆ ಬಂದಿದ್ದೀವಿ. ನದಿ ತುಂಬಾ ಚೆನ್ನಾಗಿ ಹರಿತಾ ಇದೆ. ಇಲ್ಲಿ ನಮಗೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ವ್ಯವಸ್ಥೆ ಕೂಡ ಇದೆ. ಚೇಂಜಿಂಗ್ ರೂಮ್ ಆಗಿರ್ಬೋದು, ಟಾಯ್ಲೆಟ್ಸ್ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ವಿಶೇಷವಾಗಿ ನಮಗೆ ಮೀನುಗಳಿಗೆ ಹಾಕಲಿಕ್ಕೆ ಆಹಾರ ಕೂಡ ಸಿಗುತ್ತೆ. ತುಂಬಾ ಮೀನುಗಳಿದೆ ಅಂತ ನೋಡ್ಬೋದು ನೀವು. ನದಿನಲ್ಲಿ ಸಿಕ್ಕಾಬಟ್ಟೆ ಮೀನುಗಳಿದೆ. ಇಲ್ಲಿ ನಮಗೆ 30 ರೂಪೀಸ್ ಕೊಟ್ಟರೆ ಒಂದು ಬುಟ್ಟಿನಲ್ಲಿ ಪೂರ್ತಿ ನಮಗೆ ಪುರಿ ಕೊಡ್ತಾರೆ. ಆ ಪುರಿಯನ್ನು ತೆಗೆದುಕೊಂಡು ಬಂದು ಮೀನಿಗೆ ಆಹಾರವನ್ನಾಗಿ ಹಾಕ್ಬೋದಾಗಿರುತ್ತೆ. ಮಕ್ಕಳೇನಾದರೂ ಬಂದು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಹಾಗಾಗಿ ನೀವು ಸುಬ್ರಹ್ಮಣ್ಯಕ್ಕೆ ಬಂದಾಗ ಮೊದಲಿಗೆ ನೀವು ಕುಮಾರಧಾರಾಗೆ ಬರೋದನ್ನು ಮರಿಬೇಡಿ. ಇಲ್ಲಿ ಬಂದು ಸ್ನಾನ ಮಾಡಿದ ನಂತರ ಮುಂದೆ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಈಗ ನಾವು ಕುಮಾರಧಾರಾ ನದಿ ಹತ್ರ ಬಂದಿದ್ದೀವಿ. ಇಲ್ಲಂತೂ ಎಷ್ಟೊಂದು ಫಿಶಸ್ ಇದೆ ಈ ನದಿ ತೀರದಲ್ಲಿ. ನೋಡಿ, ನೀವು ಇಲ್ಲಿ ನೋಡ್ಬೋದು, ಮೇಲ್ಗಡೆ ತುಂಬ ಹತ್ರದಲ್ಲೇ ಎಷ್ಟೊಂದು ಫಿಶಸ್ ಇದೆ. ನಾವು ಹಿಂಗೆ ಸ್ವಲ್ಪ ಪುರಿ ಈ ಥರ ಹಾಕಿದ್ರೆ ನೋಡಿ, ಮತ್ತೆ ಈ ಥರ ನಿಮಗೆ ಒಂದು ಪುರಿ ಬೇಕು ಅಂದರೆ 30 ರೂಪೀಸ್ ಆಗುತ್ತೆ. ಈ ಥರ ಒಂದು ಬುಟ್ಟಿಯಲ್ಲಿ ಕೊಡ್ತಾರೆ ನಮಗೆ. ತುಂಬಾ ಚೆನ್ನಾಗಿದೆ ಇಲ್ಲಿ ಮಾತ್ರ.
ನಾವು ನಮ್ಮ ಜರ್ನಿನ ತುಮಕೂರಿನಿಂದ ಸ್ಟಾರ್ಟ್ ಮಾಡಿದ್ದು. ನಾವು ತುಮಕೂರು 6 ಗಂಟೆಗೆ ಬಿಟ್ವಿ. ಸೊ ಈಗ ಅರೌಂಡ್ 10 ಗಂಟೆ ಕರೆಕ್ಟಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಿದ್ದೀವಿ. ನಮಗೆ 4 ಅವರ್ಸ್ ಜರ್ನಿ ಅಷ್ಟೇ. ನಾವು ಶ್ರೀ ಕ್ಷೇತ್ರಕ್ಕೆ ಬರಬೇಕು ಅಂದರೆ ನಮಗೆ 4 ರೂಟ್ಗಳಿದೆ. ನಾವು ಯಾವುದಾದ್ರೂ ಒಂದು ಘಾಟ್ನ ದಾಟ್ಬಿಟ್ಟು ನಾವು ಶ್ರೀ ಕ್ಷೇತ್ರನ ರೀಚ್ ಆಗ್ಬೋದಾಗಿರುತ್ತೆ. ಮೊದಲನೇದು ಬಂದುಬಿಟ್ಟು ನಾವು ಮಡಿಕೇರಿ ಕಡೆಯಿಂದ ಬರ್ಬೋದು. ಅಲ್ಲಿಂದ ಒಂದು ಘಾಟ್ನ ದಾಟಿದ್ರೆ ನಾವು ಶ್ರೀ ಕ್ಷೇತ್ರ ರೀಚ್ ಆಗ್ತೀವಿ. ಇನ್ನು ಎರಡನೇದು ಬಂದುಬಿಟ್ಟು ನಾವು ಗುಂಡ್ಯದಿಂದ ಬರ್ಬೋದಾಗಿರುತ್ತೆ. ಗುಂಡ್ಯದಿಂದ ಬಂದರೆ ನಾವು ಶಿರಾಡಿ ಘಾಟ್ನ ದಾಟಬೇಕು. ನಾವೀಗ ಅದೇ ರೂಟಲ್ಲಿ ನಾವು ಸುಬ್ರಹ್ಮಣ್ಯನ ರೀಚ್ ಆಗಿದ್ದೀವಿ. ಇನ್ನು ಮೂರನೇದು ಬಂದುಬಿಟ್ಟು ಚಾರ್ಮಡಿ ಘಾಟ್ ಆಗಿರುತ್ತೆ. ಇನ್ನು 4ನೇದು ಬಿಸ್ಲೆ ಘಾಟ್. ಈ 4 ರೂಟಲ್ಲಿ ನೀವು ಯಾವುದೇ ರೂಟಲ್ಲಿ ಬಂದರೂ ಕೂಡ ನೀವು ಸುಬ್ರಹ್ಮಣ್ಯನ ರೀಚ್ ಆಗ್ಬೋದಾಗಿರುತ್ತೆ. ಇನ್ನು ನೀವು ಸುಬ್ರಹ್ಮಣ್ಯನ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ರೀಚ್ ಆಗಬೇಕು ಅಂದ್ಕೊಂಡಿದ್ರೆ ನಮಗೆ ಬೆಂಗಳೂರಿನಿಂದ ತುಮಕೂರಿನಿಂದ ಸಾಕಷ್ಟು ಬಸ್ಗಳು ಅವೈಲೇಬಲ್ ಇದೆ. ಅದೇ ಥರ ನಮಗೆ ಹಾಸನಿಂದ ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಸ್ಗಳಿರುತ್ತೆ. ಸೊ ನೀವು ಬಸ್ಸಲ್ಲಿ ಬರ್ಬೋದು. ಇಲ್ಲಾಂದರೆ ನೀವು ಟ್ರೈನಲ್ಲಿ ಬರಬೇಕು ಅಂದ್ಕೊಂಡಿದ್ರೆ ನಮಗೆ ಸುಬ್ರಹ್ಮಣ್ಯ ರೋಡ್ ತನಕ ಟ್ರೈನ್ ಫೆಸಿಲಿಟಿ ಇರುತ್ತೆ. ಅಲ್ಲಿಂದ ನೀವು ಮತ್ತೆ ಬಸ್ ಇರುತ್ತೆ ನಮಗೆ ಸುಬ್ರಹ್ಮಣ್ಯ ಒಳಗಡೆ ದೇವಸ್ಥಾನದ ಹತ್ರ ಬರಲಿಕ್ಕೆ. ಸೊ ನೀವು ಬಸ್ಸಲ್ಲಿ ಬರ್ಬೋದಾಗಿರುತ್ತೆ. ಫೈನಲಿ ಕುಮಾರಧಾರಾ ನದಿಯಲ್ಲಿ ಪುಣ್ಯ ಸ್ನಾನ ಆಯಿತು. ಫೈನಲಿ ಇವಾಗ ನಾವು ದೇವರ ದರ್ಶನಕ್ಕೆ ಹೋಗಬೇಕು. ಈ ಕುಮಾರಧಾರಾ ನದಿಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ಯಾಕೆಂದರೆ ಸುಬ್ರಹ್ಮಣ್ಯೇಶ್ವರ ಅವತಾರ ಆಗಿದ್ದೆ ತಾರಕಾಸುರ ಸಂಹಾರಕ್ಕಾಗಿ. ತಾರಕಾಸುರನ ಸಂಹಾರ ಆದ ನಂತರ ಸುಬ್ರಹ್ಮಣ್ಯನ ಆಯುಧವನ್ನು ಈ ಹೊಳೆನಲ್ಲಿ ತೊಳೆದ್ರಂತೆ. ಅದಕ್ಕೆ ಇದನ್ನು ಕುಮಾರಧಾರ ಅಂತ ಕರೆಯೋದು. ಹಾಗಾಗಿ ಯಾರು ಬಂದು ಈ ನದಿಯಲ್ಲಿ ಪುಣ್ಯ ಸ್ನಾನ ಮಾಡ್ತಾರೋ ಅವರಿಗೆ ಚರ್ಮ ವ್ಯಾಧಿಗಳೇನಾದರೂ ಇತ್ತು ಅಂದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಭಕ್ತರಲ್ಲಿ ಒಂದು ನಂಬಿಕೆ ಇದೆ. ಈಗ ಈ ಕ್ಷೇತ್ರಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕುಮಾರಸ್ವಾಮಿ ಅವರ ಆಗಮನ ಹೇಗೆ ಆಯಿತು, ಹಾಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನೆಲೆಸಲು ಕಾರಣ ಏನು ಎಂಬ ಎಲ್ಲಾ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬ್ರಹ್ಮನ ಪುತ್ರರಾದ ಕಶ್ಯಪರಿಗೆ ದಕ್ಷ ಮಹಾರಾಜನ 13 ಹೆಣ್ಣು ಮಕ್ಕಳನ್ನು ಕೊಟ್ಟು ವಿವಾಹ ಮಾಡಲಾಗುತ್ತದೆ. ಈ 13 ಹೆಣ್ಣು ಮಕ್ಕಳ ಪೈಕಿ ಕದ್ರು ಮತ್ತು ವಿನತಿ ಸಹೋದರಿಯರ ಮಧ್ಯೆ ಸಾಮರಸ್ಯ ಇರುವುದಿಲ್ಲ. ಹಾಗೆ ಕಾಲಕ್ರಮೇಣ ಕದ್ರುವಿಗೆ ಅನೇಕ ಮಕ್ಕಳಾಗುತ್ತವೆ, ಅವೇ ಸರ್ಪಗಳು. ಹಾಗೆ ವಿನತೆಗೆ 2 ಮಕ್ಕಳಾಗುತ್ತವೆ, ಒಂದು ಗರುಡ ಹಾಗೂ ಇನ್ನೊಂದು ಅರುಣ. ಹೀಗಿರುವಾಗ ಅಮೃತಕ್ಕಾಗಿ ಕ್ಷೀರಸಾಗರದಲ್ಲಿ ದೇವದಾನವರ ಮಧ್ಯೆ ಅಮೃತ ಮಥನವಾಗುತ್ತದೆ. ಈ ಅಮೃತ ಮಥನವಾದಾಗ ಸಾಕಷ್ಟು ವಸ್ತುಗಳು ಉದ್ಭವವಾಗುತ್ತೆ. ಅದರಲ್ಲಿ ಒಂದು ವಿಶೇಷವಾದ ವಸ್ತು ಉದ್ಭವ ಆಗುತ್ತೆ. ಅದನ್ನ ಉಚ್ಚೈಶ್ರವಸು ಅಂತ ಕರೀತಾರೆ. ಈ ಉಚ್ಚೈಶ್ರವಸು ಬಂದ್ಬಿಟ್ಟು ಒಂದು ಬಿಳಿಯ ಕುದುರೆಯಾಗಿರುತ್ತದೆ. ಈ ಕುದುರೆ ನೋಡಲು ತುಂಬಾ ಆಕರ್ಷಕವಾಗಿರುತ್ತೆ. ಹಾಗಾಗಿ 3 ಲೋಕಗಳಿಂದ ಜೀವಿಗಳು ಇದನ್ನು ನೋಡಲು ಬರ್ತಾ ಇರ್ತಾರೆ. ಹಾಗೆ ಕದ್ರು ಮತ್ತೆ ವಿನತಿ ಈ ಇಬ್ಬರಿಗೂ ಉಚ್ಚೈಶ್ರವಸುವನ್ನು ನೋಡಲು ಆಸೆ ಆಗುತ್ತದೆ. ಇವರಿಬ್ಬರು ಕುದುರೆಯ ಬಣ್ಣದ ಬಗ್ಗೆ ಚರ್ಚೆ ಮಾಡ್ತಾರೆ. ಕದ್ರು ಇದ್ದವಳು ಹೀಗೆ ಹೇಳ್ತಾಳೆ, ಕುದುರೆ ಸಂಪೂರ್ಣವಾಗಿ ಬಿಳಿಯಾಗಿದ್ದು ಬಾಲ ಮಾತ್ರ ಕಪ್ಪುಗಿರುತ್ತದೆ ಅಂತ ಹೇಳ್ತಾಳೆ. ಆದ್ರೆ ವಿನತಿ ಕುದುರೆ ಸಂಪೂರ್ಣವಾಗಿ ಬಿಳಿ ಇರುತ್ತೆ ಅಂತ ಹೇಳ್ತಾಳೆ. ಹೀಗೆ ಇವರಿಬ್ಬರ ಮಧ್ಯೆ ಬಣ್ಣದ ಕುರಿತು ಚರ್ಚೆ ಆಗತ್ತೆ. ಕಡೆದಾಗಿ ಇವರಿಬ್ಬರು ಪಂದ್ಯವನ್ನು ಕಟ್ಟುತ್ತಾರೆ. ಯಾರು ಇದರಲ್ಲಿ ಸೋಲ್ತಾರೋ ಅವರು ಗೆದ್ದವರಿಗೆ ದಾಸಿಯಾಗಬೇಕು ಅಂತ ಒಂದು ಪಂದ್ಯವನ್ನು ಕಟ್ಕೋತಾರೆ. ಈ ಒಪ್ಪಂದದ ನಂತರ ಕದ್ರುವಿಗೆ ಒಂದು ಸೋಲುವ ಭಯವಾಗುತ್ತದೆ. ಯಾಕೆಂದ್ರೆ ಕುದುರೆಯ ಬಾಲದ ಬಣ್ಣ ಕೂಡ ಬಿಳಿಯಾಗಿರುತ್ತೆ. ಕದ್ರು ತನ್ನ ಮಕ್ಕಳಾದ ಸರ್ಪಗಳಿಗೆ ಹೀಗೆ ಹೇಳುತ್ತಾಳೆ, ನಾವು ಕುದುರೆಯನ್ನು ನೋಡಲು ಹೋದಾಗ ನೀವು ನಿಮ್ಮ ದೇಹಗಳಿಂದ ಕುದುರೆಯ ಬಾಲವನ್ನು ಮುಚ್ಚಬೇಕು. ಆಗ ಅದು ಆ ಸಂದರ್ಭಕ್ಕೆ ಕಪ್ಪಾಗಿ ಕಾಣುತ್ತದೆ. ಹಾಗೆ ತಾನು ಪಂದ್ಯದಲ್ಲಿ ಗೆಲ್ಲುವುದಾಗಿ ಹೇಳಿಕೊಳ್ಳುತ್ತಾಳೆ. ಪಂದ್ಯದಲ್ಲಿ ಸೋತ ವಿನತಿ ಕದ್ರುವಿಗೆ ದಾಸಿಯಾಗುತ್ತಾಳೆ. ಹಾಗೆ ಈ ವಿಷಯವನ್ನು ತಿಳಿದುಕೊಂಡ ಗರುಡನಿಗೆ ಬಹಳಷ್ಟು ಕೋಪ ಬರುತ್ತದೆ. ಹಾಗೆ ಕದ್ರು ಮಾಡಿದ ಮೋಸವು ಕೂಡ ಅರಿವಾಗುತ್ತದೆ. ಸರ್ಪಗಳು ತನ್ನ ತಾಯಿಗೆ ಮಾಡಿದ ಮೋಸದ ಫಲವಾಗಿ ಗರುಡನು ಸರ್ಪಗಳ ಭಕ್ಷಕನಾಗಿ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಾನೆ. ಗರುಡನ ದಾಳಿಯಿಂದ ಭಯಭೀತಗೊಂಡ ಸರ್ಪಗಳು ಅನೇಕ ಪರ್ವತಗಳಲ್ಲಿ ಬಿಲಗಳಲ್ಲಿ ಅಡಗಿ ಕುಳಿತುಕೊಳ್ಳುತ್ತವೆ. ವಾಸುಕಿ ಎಂಬ ಮಹಾಸರ್ಪವು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ತನ್ನ ತಂದೆಯಾದ ಕಶ್ಯಪನ ಬಳಿ ಮೊರೆ ಇಡುತ್ತದೆ. ಮಹರ್ಷಿ ಕಶ್ಯಪರು ವಾಸುಕಿಗೆ ಶಿವನ ಕುರಿತು ತಪಸ್ಸು ಮಾಡಲು ಹೇಳುತ್ತಾರೆ. ಅದರಂತೆ ವಾಸುಕಿಯು ತುಳುನಾಡಿನಲ್ಲಿರುವ ಸಹ್ಯಾದ್ರಿಯ ಮಡಿಲಿನಲ್ಲಿರುವ ಕುಮಾರಧಾರಾ ನದಿಯ ಪಕ್ಕದಲ್ಲಿರುವ ಬಿಲದ್ವಾರದಲ್ಲಿ ತಪಸ್ಸು ಮಾಡುತ್ತಾರೆ. ಪ್ರತ್ಯಕ್ಷನಾದ ಶಿವನು ವಾಸುಕಿಗೆ ಅಭಯವನ್ನು ನೀಡುತ್ತಾನೆ. ಮುಂದಿನ ಕಲ್ಪದಲ್ಲಿ ನನ್ನ ಕುಮಾರನಾದ ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯು ಈ ಕ್ಷೇತ್ರಕ್ಕೆ ಬಂದು ಸರ್ಪಕುಲದ ಏಳಿಗೆಗಾಗಿ ಈ ಸ್ಥಾನದಲ್ಲಿ ನೆಲೆಸುತ್ತಾರೆ ಎಂದು ಅಭಯವನ್ನು ವಾಸುಕಿಗೆ ಕೊಡುತ್ತಾನೆ. ಮುಂದೆ ತಾರಕಾಸುರ ಸಂಹಾರ ಆದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಅವರು ಈ ಕ್ಷೇತ್ರಕ್ಕೆ ಬರುತ್ತಾರೆ. ಈ ಕ್ಷೇತ್ರದಲ್ಲಿ ವಾಸುಕಿಯು ತನ್ನ ತಪಸ್ಸನ್ನು ಮುಂದುವರಿಸುತ್ತಾ ಇರುತ್ತಾರೆ. ಈ ಕ್ಷೇತ್ರಕ್ಕೆ ಬಂದು ವಾಸುಕಿಗೆ ಹೀಗೆ ಅಭಯವನ್ನು ಕೊಡುತ್ತಾರೆ, ನಾನು ಇಂದಿನಿಂದ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸಿ ಸರ್ಪಕುಲ ಸಂರಕ್ಷಕನಾಗಿ ಇರುತ್ತೇನೆ ಎಂದು ವಾಸುಕಿಗೆ ಅಭಯವನ್ನು ನೀಡುತ್ತಾರೆ. ಅಂದಿನಿಂದ ನಮ್ಮ ದೇಶದಲ್ಲಿ ಎಷ್ಟೇ ನಾಗಕ್ಷೇತ್ರಗಳು ಇದ್ದರೂ ಈ ಕ್ಷೇತ್ರ ಮಾತ್ರ ನಾಗಕ್ಷೇತ್ರಗಳಲ್ಲಿ ಒಂದು ಪ್ರಧಾನ ಕ್ಷೇತ್ರ ಅಂತ ಪರಿಗಣಿಸಲಾಗುತ್ತದೆ.
ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮೂಲ ಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನ ಆದಿ ಸುಬ್ರಹ್ಮಣ್ಯ ಅಂತ ಕರೀತಾರೆ. ಕುಮಾರಧಾರದಲ್ಲಿ ಸ್ನಾನ ಮಾಡಿದ ನಂತರ ಈ ಜಾಗಕ್ಕೆ ಬರಬೇಕಾಗಿರುತ್ತೆ. ಈ ಆದಿ ಸುಬ್ರಹ್ಮಣ್ಯದಲ್ಲಿ ದೇವರು ನಮಗೆ ವಲ್ಮೀಕ ಎಂಬ ಹುತ್ತದಲ್ಲಿ ನೆಲೆಸಿರ್ತಾರೆ. ತುಂಬಾ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ಈಗಲೂ ಕೂಡ ಇಲ್ಲಿ ನಮಗೆ ನಾಗಗಳ ಸಂಚಾರ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ಯಾರು ಹೆಜ್ಜೆ ಪ್ರದಕ್ಷಿಣೆ ಆಗಿರ್ಬೋದು ಅಥವಾ ಉರುಳು ಸೇವೆ ಆಗಿರ್ಬೋದು, ಈ ತರ ಹರಕೆ ಹೊತ್ಕೋತಾರೆ. ಸಾಕಷ್ಟು ಜನ ಹರಕೆ ಹೊತ್ತುತ್ತಾರೆ. ಈ ಹರಕೆ ಹೊತ್ತ ನಂತರ ಅವ್ರಿಗೆ ಆ ಕೆಲಸ ಆದ ನಂತರ ಬಂದು ಇಲ್ಲಿ ಸೇವೆ ಸಮರ್ಪಣೆ ಮಾಡ್ತಾರೆ. ತುಂಬಾ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ಇದು ನಮಗೆ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ಕೇರಳ ವಾಸ್ತುಶಿಲ್ಪದಲ್ಲಿದೆ. ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು ಇದು ಕೂಡ. ಇನ್ನ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಬರ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ತಾರೆ, ಹಾಗೆ ಹೊರಟೋಗ್ತಾರೆ. ಬಟ್ ಆ ತರ ಮಾಡಬಾರ್ದು. ನಮ್ಗೆ ಇಲ್ಲಿ ಬೇರೆನೇ ರೀತಿ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ದೇವರು ನಮಗೆ ಹುತ್ತದ ರೂಪದಲ್ಲಿ ನೆಲೆಸಿರೋದು. ವಲ್ಮೀಕ ಎಂಬ ಹುತ್ತ ಕರೀತಾರೆ ಅದನ್ನ. ಈ ಹುತ್ತದ ಮಣ್ಣನ್ನ ನಮಗೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದನ್ನ ಮೃತ್ತಿಕಾ ಪ್ರಸಾದ ಅಂತ ಕರೀತಾರೆ. ಇಲ್ಲಿ ಸಾಕಷ್ಟು ಜನ ಬಂದು ಈ ಮೃತ್ತಿಕಾ ಪ್ರಸಾದಕ್ಕೋಸ್ಕರನೇ ಕ್ಯೂ ಲೈನ್ ಅಲ್ಲಿ ನಿಂತ್ಕೊಂಡು ಆ ಮೃತ್ತಿಕಾ ಪ್ರಸಾದವನ್ನ ತೆಗೆದುಕೊಳ್ತಾರೆ. ನೀವು ದರ್ಶನ ಮಾಡಿದ ನಂತರ ಈ ಮೃತ್ತಿಕೆನ ನಿಮಗೆ ಪ್ರಸಾದವಾಗಿ ಕೊಡ್ತಾರೆ. ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಮೃತ್ತಿಕೆನ ಹುತ್ತದಿಂದ ತೆಗಿತಾರೆ. ಅದು ಚಂಪಾಷಷ್ಠಿಯ ದಿನ ಮಾತ್ರ ತೆಗೆಯೋದು. ಇನ್ನು ವರ್ಷ ಪೂರ್ತಿ ಬರುವ ಭಕ್ತರಿಗೆ ಅದೇ ಮೃತ್ತಿಕೆನ ಪ್ರಸಾದವಾಗಿ ಕೊಡ್ತಾರೆ. ಅಷ್ಟು ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ತುಂಬಾನೇ ಪವರ್ಫುಲ್ ಕ್ಷೇತ್ರ. ನಾಗಕ್ಷೇತ್ರನೇ ಅಂದ್ರೇನೆ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಅದರಲ್ಲಿ ನಮಗೆ ಪ್ರಧಾನ ಕ್ಷೇತ್ರ ಅಂದ್ರೆ ಈ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಆದಿ ಸುಬ್ರಹ್ಮಣ್ಯ ಕ್ಷೇತ್ರಗಳು ಅಂತ ಹೇಳ್ಬೋದು. ಆಲ್ರೆಡಿ ನಿಮಗೆ ಕುಮಾರಧಾರಾ ನದಿನ ತೋರಿಸಿದ್ವಿ. ಈಗ ಆದಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹರಿಯುವ ನದಿ ಬಂದ್ಬಿಟ್ಟು ದರ್ಪಣ ತೀರ್ಥ ಅಂತ ಕರೀತಾರೆ. ಇದು ಕುಮಾರಧಾರಾ ನದಿಗೆ ಉಪನದಿ ಅಂತ ಹೇಳ್ಬೋದು. ಇದು ಮತ್ತೆ ಕುಮಾರಧಾರಾ ನದಿನಲ್ಲಿ ಸಂಗಮ ಆಗತ್ತೆ. ಇದು ನಮ್ಗೆ ಹೀಗೆ ನದಿ ಹರ್ಕೊಂಡು ಹೋಗುತ್ತೆ. ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂಭಾಗದಿಂದ ಹೋದ್ರು ಇದೇ ನದಿ ನಮಗೆ ಕಾಣುತ್ತೆ. ಈಗ ಆದಿ ಸುಬ್ರಹ್ಮಣ್ಯನ ದರ್ಶನ ಆಯಿತು, ಮೃತ್ತಿಕಾ ಪ್ರಸಾದವನ್ನು ತೆಗೆದುಕೊಂಡಿದ್ದಾಯಿತು. ಮುಂದೆ ನಾವು ಆದಿ ಸುಬ್ರಹ್ಮಣ್ಯದ ಪಕ್ಕ ಬಂದಾಗ ಸಾಕಷ್ಟು ಜನಕ್ಕೆ ಒಂದು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಯಾಕೆಂದರೆ ಇಲ್ಲಿ ನಾಗಕ್ಷೇತ್ರ ಆದ ಕಾರಣ ನಾಗಹತ್ಯಾ ದೋಷ ಪರಿಹಾರ ಮಾಡ್ಕೋಬೇಕು ಅಂದರೆ ನಾವು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ಬರಬೇಕಾಗತ್ತೆ. ಇಲ್ಲಿ ವಿವಿಧ ರೀತಿಯ ಸೇವೆಗಳಿರುತ್ತೆ. ಅದರಲ್ಲಿ ನಮಗೆ ಸೇವೆಗಳಲ್ಲಿ ಸರ್ಪ ಸಂಸ್ಕಾರ ಆಗಿರ್ಬೋದು, ಹಾಗೆ ನಾಗಪ್ರತಿಷ್ಠೆ ಆಗಿರ್ಬೋದು, ಆಶ್ಲೇಷ ಬಲಿ ಆಗಿರ್ಬೋದು, ಈ ಥರ ಸಾಕಷ್ಟು ಸೇವೆಗಳು ನಮಗೆ ಶ್ರೀ ಕ್ಷೇತ್ರದಲ್ಲಿ ಮಾಡ್ತಾರೆ. ಇಲ್ಲಿ ಪ್ರಸ್ತುತ ನಿಮಗೆ ಆದಿ ಸುಬ್ರಹ್ಮಣ್ಯದ ಪಕ್ಕ ಒಂದು ಹಾಲ್ ಕಾಣ್ತಿದೆ ನೋಡಿ, ಹಿಂದೆ ನನ್ನ ಒಂದು ಹಾಲ್ ಕಾಣ್ತಿದೆ. ಈ ಹಾಲ್ನಲ್ಲಿ ನಮಗೆ ಸರ್ಪ ಸಂಸ್ಕಾರ ಪೂಜೆ ಇರುತ್ತೆ. ಈ ಸರ್ಪ ಸಂಸ್ಕಾರ ಪೂಜೆ ನೀವೇನಾದರೂ ಮಾಡಿಸ್ಬೇಕು ಅಂದರೆ 4,200 ರೂಪಾಯಿ ಆಗಿರುತ್ತೆ. ಹಾಗೆ 2 ದಿನ ನೀವು ಶ್ರೀ ಕ್ಷೇತ್ರದಲ್ಲಿ ಇರಬೇಕಾಗಿರುತ್ತೆ. ಈ ಸರ್ಪ ಸಂಸ್ಕಾರ ಪೂಜೆ ನಮಗೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದರ ವಿವರ ಕೂಡ ನಿಮಗೆ ಎಂಡ್ನಲ್ಲಿ ತೋರಿಸ್ತೀವಿ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ. ಇನ್ನು ನೀವೇನಾದರೂ ಆಶ್ಲೇಷ ಬಲಿ ಮಾಡಿಸ್ಬೇಕು ಅಂದರೆ ಅದು ದೇವಸ್ಥಾನದಲ್ಲೇ ಮಾಡ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಒಂದು ಟಿಕೆಟ್ಗೆ 500 ರೂಪಾಯಿ ಆಗಿರುತ್ತೆ. ಇಬ್ಬರನ್ನ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ನಿಮಗೆ ಈ ಸರ್ಪ ಸಂಸ್ಕಾರದಲ್ಲಿ ನೀವು 4 ರಿಂದ 5 ಜನ ಆರಾಮಾಗಿ ಬಂದು ಈ ಸೇವೆನ ನಡೆಸ್ಬೋದಾಗಿರುತ್ತೆ. ಈ ಸೇವಾ ಟಿಕೆಟ್ ಏನಾದರೂ ತೆಗೆದುಕೊಂಡ್ರೆ ನಿಮಗೆ ಬೆಳಗ್ಗೆ ತಿಂಡಿ ಕೂಡ ಅವರೇ ವ್ಯವಸ್ಥೆ ಮಾಡಿರ್ತಾರೆ, ಹಾಗೆ ಊಟ ಪ್ರತಿಯೊಂದು ಕೂಡ ಅವರೇ ವ್ಯವಸ್ಥೆ ಮಾಡಿರ್ತಾರೆ, ಹಾಗೆ ಒಂದು ರೂಮ್ ಕೂಡ ನಿಮಗೆ ಕೊಡ್ತಾರೆ. ಹಾಗೆ ಈ ಸರ್ಪ ಸಂಸ್ಕಾರ ಟಿಕೆಟ್ನ ಏನಾದರೂ ನೀವು ತೆಗೆದುಕೊಂಡ್ರೆ ಅದರಲ್ಲೇ ನಿಮಗೆ ನಾಗ ಪ್ರತಿಷ್ಠೆನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ಅದನ್ನು ಸಪ್ರೇಟಾಗಿ ತೆಗೆದುಕೊಳ್ಬೇಕು ಅಂತ ಏನಿಲ್ಲ. ಇನ್ ಕೇಸ್ ಏನಾದರೂ ನೀವು ಸಪ್ರೇಟಾಗಿ ನಾಗ ಪ್ರತಿಷ್ಠೆ ಮಾಡಿಸ್ಬೇಕು ಅಂದರೆ ನಿಮಗೆ ದೇವಸ್ಥಾನದ ಒಳಗಡೆ ಟಿಕೆಟ್ಸ್ ಅವೈಲಬಲ್ ಇರುತ್ತೆ. ಟಿಕೆಟ್ ಕೌಂಟರ್ ಕೂಡ ತೋರಿಸ್ತೇನೆ ನಿಮಗೆ. ಅಲ್ಲಿ ಟಿಕೆಟ್ನ ತೆಗೆದುಕೊಂಡ್ರೆ ನಿಮಗೆ ನಾಗರ ಪ್ರತಿಷ್ಠೆ ಕೂಡ ಮಾಡಿಸ್ಬೋದಾಗಿರುತ್ತೆ. ಅದು 400 ರೂಪೀಸ್ ಟಿಕೆಟ್ ಆಗಿರುತ್ತೆ. ಅದು ಮಧ್ಯಾಹ್ನದೊತ್ತು ನಮಗೆ ಮಾಡ್ತಾರೆ. 12 ಗಂಟೆ ಅರೌಂಡ್ಗೆ ನಮಗೆ ಮಹಾಮಂಗಳಾರತಿ ಇರುತ್ತೆ. ಅದಾದ ನಂತರ ದೇವಸ್ಥಾನದಲ್ಲೇ ಪ್ರಸಾದ ಇರುತ್ತೆ, ಅದನ್ನು ಸ್ವೀಕರಿಸ್ಬೋದಾಗಿರುತ್ತೆ. ಇನ್ನು ನಮಗೆ ಆಶ್ಲೇಷ ಬಲಿ ಬಂದುಬಿಟ್ಟು ದೇವಸ್ಥಾನದ ಎದುರುಗಡೆನೇ ನಮಗೆ ಒಂದು ಶೃಂಗೇರಿ ಮಠ ಅಂತ ಇರುತ್ತೆ. ಆ ಮಠದಲ್ಲಿ ಪ್ರತಿದಿನ ನೆರವೇರುತ್ತೆ. ಅದರಲ್ಲಿ ವಿವಿಧ ಸ್ಲಾಟ್ಗಳಿರುತ್ತೆ. ನಿಮಗೆ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಬೆಳಗ್ಗೆ 5:30 ಅಥವಾ 6 ಗಂಟೆ ಸ್ಲಾಟ್ ಇರುತ್ತೆ. ಅದಾದ ನಂತರ ಕೂಡ ಕೆಲವು ಸ್ಲಾಟ್ಸ್ ಇರುತ್ತೆ. ಇಲ್ಲೇ ಬಂದು ತೆಗೆದುಕೊಳ್ಬೋದಾಗಿರುತ್ತೆ. ನಿಮಗೆ ಆಶ್ಲೇಷ ಬಲಿ ಟಿಕೆಟ್ ಮಾತ್ರ ಆನ್ಲೈನಲ್ಲಾದರೂ ತೆಗೆದುಕೊಳ್ಬೋದು ಅಥವಾ ಇಲ್ಲೇ ಬಂದುಬೇಕಿರೋ ತೆಗೆದುಕೊಳ್ಬೋದು.
ಆದಿ ಸುಬ್ರಹ್ಮಣ್ಯನ ದರ್ಶನ ನಂತರ ನಾವು ಇವಾಗ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಿಂದೆ ನಿಮಗೆ ಕಾಣಿಸ್ತಿದೆ ನೋಡಿ ರಾಜಗೋಪುರ, ತುಂಬಾ ಅದ್ಭುತವಾದ ಲೊಕೇಶನ್ ಅಂತ ಹೇಳ್ಬೋದು. ನಿಮಗೆ ಚೂರು ಮುಂದೆ ಹೋಗಿ ಕೂಡ ತೋರಿಸ್ತೀನಿ. ಹಿಂದೆಗಡೆ ನಮಗೆ ಪರ್ವತ ಶ್ರೇಣಿನೇ ಕಾಣುತ್ತೆ. ಹಿಂದೆ ನಮಗೆ ಶೇಷ ಪರ್ವತ ಕಾಣುತ್ತೆ, ಅದರ ಹಿಂದೆ ಸಿದ್ಧ ಪರ್ವತ ಕಾಣುತ್ತೆ, ಅದರ ಹಿಂದೆ ಕುಮಾರ ಪರ್ವತ ಕಾಣುತ್ತೆ. ಈ 3 ಪರ್ವತ ಶ್ರೇಣಿಗಳ ಮುಂದೆ ನಮಗೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರೋದು. ತುಂಬಾ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಪ್ರಕೃತಿ ಸೊಬಗಿನ ಮಧ್ಯೆ ಈ ದೇವಸ್ಥಾನ ನಿಂತಿದೆ ಅಂತ ಹೇಳ್ಬೋದು. ಶ್ರೀ ಕ್ಷೇತ್ರದಲ್ಲಿ ನಮಗೆ ಅಕಾಮಿಡೇಷನ್ ವ್ಯವಸ್ಥೆ ಕೂಡ ಇದೆ, ಹಾಗೆ ನಮಗೆ ಸೇವಾ ಕೌಂಟರ್ಸ್ಗಳು ಕೂಡ ಇದೆ. ಪ್ರತಿಯೊಂದು ನಿಮಗೆ ಈ ಮಾಹಿತಿ ಸಿಗುತ್ತೆ, ಎಲ್ಲೆಲ್ಲಿ ಕೌಂಟರ್ಸ್ ಇದೆ, ಹಾಗೆ ಅಕಾಮಿಡೇಷನ್ನ ಎಲ್ಲಿ ತೆಗೆದುಕೊಳ್ಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಆನ್ಲೈನಲ್ಲಿ ಏನಾದರೂ ರೂಮ್ಸ್ ಬೇಕು ಅಂದರೆ ನಮಗೆ ಮುಜರಾಯಿ ಇಲಾಖೆದು ಕೂಡ ಒಂದು ಬಿಲ್ಡಿಂಗ್ ಇದೆ, ಅದ್ರದ್ದು ಕೂಡ ನೀವು ಆನ್ಲೈನಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ನಿಮಗೆ ಇನ್ಫಾರ್ಮೇಷನ್ನ ಕೊನೆಯಲ್ಲಿ ಕೊಡ್ತೀನಿ ಅದ್ರ ಬಗ್ಗೆ. ಈಗ ನಮಗೆ ಸುಬ್ರಹ್ಮಣ್ಯ ಸ್ವಾಮಿಯವರ ದರ್ಶನ ಆಯಿತು. ದರ್ಶನ ಮಾತ್ರ ತುಂಬಾ ಅದ್ಭುತವಾಗಾಯಿತು. ನಾವು ಆಲ್ಮೋಸ್ಟ್ 10 ಮಿನಿಟ್ಸ್ ನಾವು ದೇವರ ಮುಂದೆ ನಿಂತ್ಕೊಂಡು ನಮಗೆ ದರ್ಶನ ಮಾಡಿಕೊಳ್ಳುವ ಒಂದು ಸೌಭಾಗ್ಯ ಆಯಿತು. ಇನ್ನು ದರ್ಶನ ಆದಮೇಲೆ ನಾವೀಗ ದೇವಸ್ಥಾನದ ಹಿಂದೆ ಇರುವ ದರ್ಪಣ ತೀರ್ಥಕ್ಕೆ ಬಂದಿದ್ದೀವಿ. ಇದೇ ನೋಡಿ ದರ್ಪಣ ತೀರ್ಥ. ಇನ್ನು ದೇವಸ್ಥಾನದ ಒಳಗಡೆ ನಮಗೆ ಸಾಕಷ್ಟು ಉಪಾಲಯಗಳು ಕೂಡ ಇದೆ. ಉಮಾಮಹೇಶ್ವರ ಸನ್ನಿಧಿ, ಸಂಪುಟ ನರಸಿಂಹಸ್ವಾಮಿ ದೇವಸ್ಥಾನ, ಅದನ್ನೆಲ್ಲ ಕೂಡ ನೀವು ದರ್ಶನ ಮಾಡ್ಕೋಬೋದಾಗಿರುತ್ತೆ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಂದರೆ ನಮಗೆ ಬೆಳಗ್ಗೆ 6:00ವರೆಗೆ ದೇವಸ್ಥಾನ ಓಪನ್ ಆಗುತ್ತೆ, ಮಧ್ಯಾಹ್ನ 1:00ವರೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ, ಮತ್ತು 3:30ವರೆಗೂ ದೇವಸ್ಥಾನ ಕ್ಲೋಸ್ ಮಾಡಿರ್ತಾರೆ, ಮತ್ತು ಮಧ್ಯಾಹ್ನ 3:00ವರೆಗೆ ದೇವಸ್ಥಾನ ರೀಓಪನ್ ಮಾಡಿ ರಾತ್ರಿ 8:00ವರೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ. ನೀವು ಈ ಟೈಮಲ್ಲಿ ಯಾವಾಗ ಬೇಕಿದ್ರೂ ಬಂದು ಇಲ್ಲಿ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವರ ದರ್ಶನ ಆದ ನಂತರ ಪಕ್ಕದಲ್ಲೇ ನಮಗೆ ಸಂಪುಟ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ ನೋಡಿ. ಈ ಸಂಪುಟ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸಂಪುಟ ನರಸಿಂಹ ದೇವರು ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ನರಸಿಂಹ ಸಾಲಿಗ್ರಾಮ ಇದೆ. ನರಸಿಂಹ ಸಾಲಿಗ್ರಾಮ ಇದೆ, ಅದು ತುಂಬ ಶಕ್ತಿಶಾಲಿ ಇರುವ ಕಾರಣ ಅದನ್ನು ಸಂಪುಟದಲ್ಲಿ ಬಂಧಿಸಿಟ್ಟಿರ್ತಾರೆ. ಅದಕ್ಕೆ ಅದನ್ನು ಸಂಪುಟ ನರಸಿಂಹ ದೇವರು ಅಂತ ಕರೀತಾರೆ. ಸಂಪುಟ ಅಂದರೆ ಒಂದು ಪೆಟ್ಟಿಗೆ ಇರುತ್ತೆ, ಅಲ್ಲಿ ಅದಕ್ಕೆ ಸಂಪುಟ ನರಸಿಂಹ ದೇವರು ಅಂತ ಕರೀತಾರೆ. ಈ ನರಸಿಂಹ ಸಾಲಿಗ್ರಾಮನ ಸಾಕ್ಷಾತ್ ವೇದವ್ಯಾಸರೇ ಮಧ್ವಾಚಾರ್ಯರಿಗೆ ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇದರ ವಿಶೇಷವಾದ ನರಸಿಂಹ ಸಾಲಿಗ್ರಾಮವನ್ನು ನೀವು ದರ್ಶನ ಮಾಡ್ಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ. ಇನ್ನು ದೇವಸ್ಥಾನದಲ್ಲಿ ದೇವರ ದರ್ಶನ ಆದ ನಂತರ ಪ್ರಸಾದವನ್ನು ಇಲ್ಲಿ ಸ್ವೀಕರಿಸಬೇಕಾಗಿರುತ್ತೆ. ನೀವು ಇದರ ಟಿಕೆಟ್ಸ್ನ ಹೊರಗಡೆನೆ ತೆಗೆದುಕೊಂಡು ಬರಬೇಕಾಗಿರುತ್ತೆ. ನಿಮಗೆ ವಿವಿಧ ಸೇವೆಗಳಿಗೆ ವಿವಿಧ ರೀತಿಯ ಪ್ರಸಾದಗಳಿರುತ್ತೆ. ಅದರಲ್ಲಿ ಮಹಾಪೂಜೆ ಆಗಿರ್ಬೋದು, ನಾಗಪ್ರತಿಷ್ಠೆ ಆಗಿರ್ಬೋದು, ಸರ್ಪ ಸಂಸ್ಕಾರ ಆಗಿರ್ಬೋದು, ಪ್ರತಿಯೊಂದು ಸೇವೆಗೂ ಪ್ರತಿಯೊಂದು ರೀತಿಯ ವಿಶೇಷವಾದ ಪ್ರಸಾದಗಳನ್ನ ಇಲ್ಲಿ ಕೊಡ್ತಾರೆ. ಇನ್ನು ದೇವಸ್ಥಾನದ ಒಳಗೆ ನಮಗೆ ಸಂಕಲ್ಪ ಮಂದಿರ ಅಂತ ಇರುತ್ತೆ. ಈಗ ನಿಮಗೆ ಕಾಣಿಸ್ತಿದೆಯಲ್ಲ, ನಾವು ಸಂಕಲ್ಪ ಮಂದಿರ ಹತ್ರ ಇದ್ದೀವಿ. ಈ ಸಂಕಲ್ಪ ಮಂದಿರದಲ್ಲಿ ನಾವು ಯಾವುದೇ ರೀತಿಯ ಟಿಕೆಟ್ಸ್ನ ತೆಗೆದುಕೊಂಡ್ರು ಇಲ್ಲಿ ಸಂಕಲ್ಪ ಮಾಡಿಸ್ಬೇಕಾಗಿರುತ್ತೆ. ಮೊದಲಿಗೆ ನಿಮ್ಮ ಗೋತ್ರ, ನಕ್ಷತ್ರ ಎಲ್ಲ ಹೇಳಿ ಸಂಕಲ್ಪ ಮಾಡಿಸ್ಬೇಕಾಗಿರುತ್ತೆ. ಅದಾದ ನಂತರ ನಾವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ನಿಮಗೆ ಆಶ್ಲೇಷ ಬಲಿ ಆಗಿರ್ಬೋದು, ನಾಗಪ್ರತಿಷ್ಠೆ ಆಗಿರ್ಬೋದು, ಪ್ರತಿಯೊಂದು ಸೇವೆಗೂ ನಮಗೆ ಇಲ್ಲೇ ಸಂಕಲ್ಪ ಮಾಡ್ತಾರೆ. ಇನ್ನು ಸರ್ಪ ಸಂಸ್ಕಾರ ಬಂದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಸಂಕಲ್ಪ ಹಾಗೆ ಪೂಜೆಗಳು ನೆರವೇರುತ್ತೆ. ಯಾರೆಲ್ಲ ಈ ಸೇವೆಗಳಲ್ಲಿ ಭಾಗವಹಿಸ್ತಿರೋ ಆದಷ್ಟು ನೀವು ಸಾಂಪ್ರದಾಯಿಕ ಉಡುಪುಗಳನ್ನ ಹಾಕೊಂಡ್ಬಂದ್ರೆ ಒಳ್ಳೇದು. ಹಾಗೆ ಪ್ಯಾಂಟ್ನಲ್ಲಿ ಕೂಡ ಅಲೋ ಮಾಡ್ತಾರೆ, ಏನು ತೊಂದರೆ ಇರೋದಿಲ್ಲ. ಶರ್ಟು ಮತ್ತೆ ಬನಿಯನ್ನ ಪುರುಷರು ತೆಗೆದಿಬೇಕಾಗತ್ತೆ ಸಂಕಲ್ಪ ಮಾಡುವಾಗ. ಹಾಗೆ ಸಂಕಲ್ಪ ಮಂಟಪದಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಶೃಂಗೇರಿ ಮಠ ಸಿಗುತ್ತೆ. ಈ ಶೃಂಗೇರಿ ಮಠದಲ್ಲಿ ನಮಗೆ ಆಶ್ಲೇಷ ಬಲಿ ಪೂಜೆ ನೆರವೇರುತ್ತೆ. ಹಾಗೆ ಈ ಶೃಂಗೇರಿ ಮಠದ ಪಕ್ಕದಲ್ಲೇ ನಮಗೆ ನಾಗಪ್ರತಿಷ್ಠೆ ನೆರವೇರುತ್ತೆ. ನಿಮಗೆ ನಾಗಪ್ರತಿಷ್ಠೆಗೆ ಸಾಕಷ್ಟು ಜನ ಕೂತಿದ್ದಾರೆ ನೋಡಿ. ನಿಮಗೆ ಅಲ್ಲಿ ನಾಗಪ್ರತಿಷ್ಠೆ ಮಂಟಪ ಅಂತ ಕಾಣ್ತಿದೆಯಲ್ಲ, ಇಲ್ಲಿ ನಮಗೆ ಪ್ರತಿದಿನ ನಾಗಪ್ರತಿಷ್ಠೆ ನೆರವೇರುತ್ತೆ. ಹಾಗೆ ಶೃಂಗೇರಿ ಮಂಟಪದಲ್ಲಿ ನಮಗೆ ಆಶ್ಲೇಷ ಬಲಿ ನೆರವೇರುತ್ತೆ. ಇನ್ನು ನೀವೇನಾದರೂ ಸೇವೆ ಮಾಡಿಸ್ಬೇಕು ಅಂದರೆ ಶನಿವಾರ ಮತ್ತು ಭಾನುವಾರ ಆದಷ್ಟು ಅವಾಯ್ಡ್ ಮಾಡಿ, ಯಾಕೆಂದರೆ ತುಂಬಾ ರಶ್ ಇರುತ್ತೆ. ಎಲ್ಲ ಸೇವೆಗಳಿಗೂ ವಿಪರೀತ ರಶ್ ಇರುತ್ತೆ. ನೀವೇನಾದರೂ ಸೇವೆ ಮಾಡಿಸ್ಬೇಕು ಅಂದರೆ ವೀಕ್ ಡೇಸಲ್ಲಿ ಮಾಡಿಸಿದ್ರೆ ನಿಮಗೆ ಜನ ತುಂಬ ಕಡಿಮೆ ಇರ್ತಾರೆ. ಹಾಗಾಗಿ ನೀವು ಆರಾಮಾಗಿ ಸೇವೆನ ವೀಕ್ಷಣೆ ಕೂಡ ಮಾಡ್ಬೋದಾಗಿರುತ್ತೆ. ಹಾಗೆ ಇನ್ನು ಕೆಲವು ಸೇವೆಗಳು ನಮಗೆ ಏಕಾದಶಿಯ ದಿನ ಸೇವೆ ಇರೋದಿಲ್ಲ, ಅದನ್ನು ಗಮನದಲ್ಲಿಟ್ಕೊಂಡು ನೀವು ಸುಬ್ರಹ್ಮಣ್ಯಕ್ಕೆ ಬರಬೇಕಾಗತ್ತೆ. ಇನ್ನು ನಮಗೆ ಈ ದೇವಸ್ಥಾನದಲ್ಲಿ ಉಚಿತವಾದ ಅನ್ನಪ್ರಸಾದ ಇರುತ್ತೆ.
ಮಧ್ಯಾಹ್ನ ಕೂಡ ಅನ್ನ ಪ್ರಸಾದ ಇರುತ್ತೆ, ಹಾಗೆ ರಾತ್ರಿ ಕೂಡ ಅನ್ನ ಪ್ರಸಾದ ಇರುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಭೋಜನ ಶಾಲೆ. ಇಲ್ಲಿ ನಮಗೆ ಮಧ್ಯಾಹ್ನ ಮತ್ತೆ ರಾತ್ರಿ ಉಚಿತವಾದ ಅನ್ನ ಪ್ರಸಾದ ಇರುತ್ತೆ. ತುಂಬ ರುಚಿಯಾಗಿ ಶುಚಿಯಾಗಿ ಅನ್ನ ಪ್ರಸಾದ ಇರುತ್ತೆ, ಹಾಗಾಗಿ ಇಲ್ಲಿ ಬಂದಾಗ ಸ್ವೀಕರಿಸ್ಬೋದಾಗಿರುತ್ತೆ. ಇನ್ನು ದೇವಸ್ಥಾನದಲ್ಲಿ ನಡೆಯುವ ಸೇವೆಗಳು ಹಾಗೆ ಅದರ ದರ ಹಾಗೆ ಟೈಮಿಂಗ್ಸು ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಸೇವೆ ಬೇಕೋ ಆ ಸೇವೆನ ನೀವು ಇಲ್ಲಿ ಬಂದು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ನಿಮ್ಗೆ ಶ್ರೀ ಕ್ಷೇತ್ರದಲ್ಲಿ ಸೇವೆಗಳು ಮಾಡಬೇಕು ಅಂತ ಇದ್ರೆ ನಮ್ಗೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ಸೇವಾ ಕೌಂಟರ್ಸ್ ಅಂತ ಇದೆ ನೋಡಿ, ನನ್ನ ಹಿಂದೆ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಗೆ ಆಶ್ಲೇಷ ಬಲಿ ಟಿಕೆಟ್ ಆಗಿರ್ಬೋದು, ನಾಗರ ಪ್ರತಿಷ್ಠಾಪನೆ ಟಿಕೆಟ್ ಆಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರೂ ಮಹಾಪೂಜೆ ಮಾಡಿಸ್ಬೇಕಂತ ಇದ್ರೆ ನೀವೆಲ್ಲಾದ್ರದ್ದು ಕೂಡ ಸೇವಾ ಟಿಕೆಟ್ಸ್ ನ ಇಲ್ಲೇ ತಗೋಬಹುದಾಗಿರುತ್ತೆ. ನಮ್ಗೆ ಆಶ್ಲೇಷ ಬಲಿ ಮತ್ತೆ ನಾಗರ ಪ್ರತಿಷ್ಠಾಪನೆಗೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 500 ರೂಪಾಯಿ ಆಗಿರುತ್ತೆ. ಒಂದು ಟಿಕೆಟ್ ಅಲ್ಲಿ ನಮ್ಗೆ ಇಬ್ರನ್ನ ಅಲೋ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಗೆ ದೇವಸ್ಥಾನದ ಪ್ರಸಾದ ಬೇಕಂದ್ರೂ ಕೂಡ ಇಲ್ಲೇ ಇದೆ. ನಾವು ಮೊದ್ಲು ಇಲ್ಲೇ ರಿಸಿಪ್ಟ್ ತಗೊಂಡ್ ಹೋಗ್ಬೇಕು. ಒಳಗಡೆ ನಮ್ಗೆ ಪ್ರಸಾದ ಸಿಗುತ್ತೆ. ಸೆಟ್ ಪ್ರಸಾದ 100 ರೂಪಾಯಿ ಆಗಿರುತ್ತೆ. ಅದರಲ್ಲಿ ನಮ್ಗೆ ಲಡ್ಡು, ಪಂಚಕಜಾಯ ಮತ್ತೆ ತೀರ್ಥದ ಬಾಟಲ್ ಕೊಡ್ತಾರೆ. ಇನ್ನು ಇಲ್ಲಿ ನಿಮ್ಗೆ ಅಕಾಮಡೇಷನ್ ಬೇಕು ಅಂದ್ರೆ, ನಿಮ್ಗೆ ದೇವಸ್ಥಾನದ ರೂಮ್ಸ್ ಬೇಕು ಅಂದ್ರೆ ನಮ್ಗೆ ಇಲ್ಲೇ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಕೂಡ ಇದೆ, ನಾನು ಹಿಂದೆ ಕಾಣಿಸ್ತಿದೆ ನೋಡಿ. ಸೊ ನೀವು ಇಲ್ಲಿ ಬಂದು ವಿಚಾರಿಸಬಹುದು. ದೇವಸ್ಥಾನದಲ್ಲಿ ರೂಮ್ಸ್ ಅವೈಲೇಬಲ್ ಇದ್ರೆ ನಿಮ್ಗೆ ಕಾಟೇಜಸ್ ನ ಅಲಾಟ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಗೆ ಇಲ್ಲಿ ಸಾಕಷ್ಟು ಪ್ರೈವೇಟ್ ರೂಮ್ಸ್ ಕೂಡ ಇದೆ. ಅದರಲ್ಲಿ ಆದಿತ್ಯ ನೆಸ್ಟ್ ಆಗಿರ್ಬೋದು, ಮತ್ತೆ ಶೇಷನಾಗ ಆಶ್ರಯ ಆಗಿರ್ಬೋದು. ಸೊ ಈ ತರ ಪ್ರೈವೇಟ್ ರೂಮ್ಸ್ ಕೂಡ ಸಾಕಷ್ಟು ಇದೆ. ನಿಮ್ಗೆ ಅಲ್ಲಿ ಅವೈಲೇಬಿಲಿಟಿ ಇದ್ರೆ ನೀವು ಅಲ್ಲೇ ಬುಕ್ ಮಾಡ್ಕೊಂಡ್ ಬರ್ಬೋದು. ಇನ್ನು ಅದ್ರ ಜೊತೆ ನಿಮ್ಗೆ ಏನಾದ್ರು ಲಗೇಜ್ ಇಡ್ಬೇಕು ಅನ್ಕೊಂಡಿದ್ರೆ ನನ್ನ ಹಿಂದೆನೆ ಕಾಣಿಸ್ತಾ ಇದೆ ನೋಡಿ ಲಗೇಜ್ ರೂಮ್. ಇದು ಕೂಡ ಉಚಿತವಾಗಿರುತ್ತೆ. ನೀವು ಇಲ್ಲಿ ನಿಮ್ಮ ಲಗೇಜ್ ನ ಡೆಪಾಸಿಟ್ ಮಾಡ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಇನ್ನು ಅದೇ ನೀವೇನಾದ್ರೂ ಆಶ್ಲೇಷ ಬಲಿ ಟಿಕೆಟ್ಸ್ ತಗೊಂಡ್ರೆ, ಆಶ್ಲೇಷ ಬಲಿ ನಮ್ಗೆ 3 ಬ್ಯಾಚ್ ಅಲ್ಲಿ ನಡೆಯುತ್ತೆ. ಮೊದಲನೇ ಬ್ಯಾಚ್ ನಮಗೆ ಬೆಳಗ್ಗೆ 6:30ಗೆ ಇರುತ್ತೆ. ಇನ್ನು ಎರಡನೇ ಬ್ಯಾಚ್ ಬೆಳಗ್ಗೆ 8:30ಗೆ ಇರುತ್ತೆ. ಮತ್ತೆ ಸಂಜೆ ಕೂಡ ನಮ್ಗೆ ಒಂದು ಬ್ಯಾಚ್ ಇರುತ್ತೆ, ಅದು 5 ಗಂಟೆಗೆ ಇರುತ್ತೆ. ಇನ್ನು ನೀವು ದರ್ಶನ ಮುಗಿಸ್ಕೊಂಡ್ಮೇಲೆ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಕೂಡ ಇರುತ್ತೆ. ಅದು ಕೂಡ ನಮ್ಗೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇನೆ ನಮ್ಗೆ ಪ್ರಸಾದಂ ಎಂಟ್ರಿ ಅಂತ ಇರುತ್ತೆ. ಇಲ್ಲ ನಿಮ್ಗೆ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಕೂಡ ಅಲ್ಲೂ ಕೂಡ ನಿಮ್ಗೆ ಎಂಟ್ರಿ ಇರುತ್ತೆ. ನೀವು ಎಲ್ಲಿಂದ ಬೇಕಿದ್ರು ಅನ್ನ ಪ್ರಸಾದಕ್ಕೆ ಹೋಗ್ಬೋದಾಗಿರುತ್ತೆ. ಇಲ್ಲಿ ನಮ್ಗೆ ತಿಂಡಿ ಕೂಡ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ತಿಂಡಿ ಇರುತ್ತೆ. ಮತ್ತೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೂ ಊಟ ಇರುತ್ತೆ. ಮತ್ತೆ ರಾತ್ರಿ ಊಟ ಕೂಡ ಇರುತ್ತೆ. ನೀವು ಫಸ್ಟ್ ಟೈಮ್ ಏನಾದ್ರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ರೆ ನಿಮ್ಗೆ ಇಲ್ಲಿ ದೇವರನ್ನ ನೋಡಿದಾಗ ಒಂದ್ ಸ್ವಲ್ಪ ಯಾವ್ದು ದೇವರು ಅಂತ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ವಿಶೇಷವಾಗಿ ಸುಬ್ರಹ್ಮಣ್ಯನ ಸ್ಥಾನ ಇದೆ. ಕೆಳಗಡೆ ಬಂದಾಗ ನಮಗೆ ಒಂದು ಲಿಂಗಾಕೃತಿ ಇರುತ್ತೆ. ಕೆಳಗಡೆ ಶಿವಲಿಂಗ ಇರುತ್ತೆ. ಶಿವಲಿಂಗದ ಮೇಲೆ ಮೊದಲನಿಗೆ ಶೇಷ ಇರುತ್ತೆ, ಬೆಳ್ಳಿಯ ಶೇಷ ಇಟ್ಟಿರ್ತಾರೆ. ಅಂದ್ರೆ ಹೆಡೆ ಇರುತ್ತೆ, ಬೆಳ್ಳಿಯ ಹೆಡೆ ಇರುತ್ತೆ. ಅದು ವಾಸುಕಿ ಸ್ಥಾನ, ವಾಸುಕಿ ದೇವರದು. ವಾಸುಕಿ ಮೇಲ್ಗಡೆ ನಮಗೆ ಆದಿಶೇಷನ ಹೆಡೆ ಇರುತ್ತೆ. ಆದಿಶೇಷನ ಹೆಡೆಯ ಮೇಲ್ಗಡೆ ನಮಗೆ ಒಂದು ಬೆಳ್ಳಿಯ ವಿಗ್ರಹ ಇರುತ್ತೆ, ಸುಬ್ರಹ್ಮಣ್ಯನ ವಿಗ್ರಹ ಇರುತ್ತೆ. 6 ಮುಖಗಳಿರುತ್ತೆ. ಹಾಗೆ ನವಿಲಿನ ಮೇಲೆ ವಿಶೇಷವಾಗಿ ಕುಳಿತಿರ್ತಾರೆ. ನೀವು ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ದೇವರ ದರ್ಶನ ನೀಟಾಗಿ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿ ನೀವು ದರ್ಶನ ಮಾಡಿದ್ರೆ ನಿಮಗೆ ಯಾವ ದೇವರು ಅಂತ ನೀಟಾಗಿ ಅರ್ಥ ಆಗತ್ತೆ. ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವನ್ನ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದಿದ್ದೀವಿ. ಈಗ ಒಂದು ಬಿಲದ್ವಾರ ಅಂತ, ಇದು ಒಂದು ರಹಸ್ಯವಾದ ಗುಹೆ. ಇಲ್ಲಿ ನೋಡಿ ನೀವು ಆದಿಶೇಷನ ನೋಡ್ಬೋದು. ವಾಸುಕಿ ಗರುಡನಿಂದ ತಪ್ಪಿಸಿಕೊಂಡು ಇಲ್ಲಿ ಬಂದು ಅಡಗಿ ಕೂತಿರೋದು. ತುಂಬಾ ವಿಶೇಷವಾದ ಜಾಗ. ಹಾಗೆ ನಿಮ್ಗೆ ಒಳಗಡೆ ತೋರಿಸ್ತೀನಿ. ಇದಕ್ಕೆ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಇರೋದಿಲ್ಲ, ಯಾವಾಗ ಬೇಕಾದ್ರೂ ನೀವು ಒಳಗಡೆ ಬಂದು ನೋಡ್ಬೋದಾಗಿರುತ್ತೆ. ತುಂಬಾ ವಿಶೇಷವಾದ ಜಾಗ, ತುಂಬಾ ಕತ್ಲೆ ಇರುತ್ತೆ ಒಳಗಡೆ. ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಕೆಳಗಡೆ ಹೋಗ್ಬೋದು ನೋಡಿ. ಇಲ್ಲಿ ನಮಗೆ ಆದಿಶೇಷನ ಮೂರ್ತಿ ಕೂಡ ನೋಡ್ಬೋದಾಗಿರುತ್ತೆ. ತುಂಬಾ ರಹಸ್ಯವಾದ ಗುಹೆ ಅಂತ ಕೂಡ ಹೇಳ್ತಾರೆ. ಇಲ್ಲೇ ನಮ್ಗೆ ವಾಸುಕಿ ಬಂದು ತಪಸ್ಸು ಮಾಡಿದ್ದು ಅಂತ ಕೂಡ ಹೇಳ್ತಾರೆ. ಒಳಗಡೆ ನೋಡಿ ಹೇಗಿದೆ ಅಂತ. ನೋಡಿ ಒಳಗಡೆ ಈ ತರ ಗುಹೆ ಇದೆ. ಇಲ್ಲಿ ಗುಹೆ ಇದೆ. ಹಾಗೆ ಇಲ್ಲಿ ನಮ್ಗೆ ಮೆಟ್ಲಿದೆ. ಈ ತರ ಕೆಳಗಡೆ ಇಳ್ಕೊಂಡು ಹೋಗ್ಬೇಕಾಗಿರತ್ತೆ. ಬಟ್ ಯಾರೂ ಇಲ್ಲ, ತುಂಬಾ ಜನ ಯಾರೂ ಇಲ್ಲ, ಹಾಗಾಗಿ ನಾನು ಹೋಗ್ತಾ ಇಲ್ಲ. ಈಗ ನಾವು ಆಶ್ಲೇಷ ಬಲಿ ಆಗಿರ್ಬೋದು ಅಥವಾ ಸರ್ಪ ಸಂಸ್ಕಾರ ಆಗಿರ್ಬೋದು, ಈ ಸೇವೆಗಳನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನಾವು ಮೊದಲಿಗೆ
ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗಿರುತ್ತೆ. ಈ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು ನಮಗೆ itms.kar.nic.in ಅಂತ ಈ ವೆಬ್ಸೈಟಲ್ಲಿ ನಾವು ಸೇವೆಗಳನ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನಿಮಗೆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಪೂಜಾ, ಫೆಸ್ಟಿವಲ್ಸು, ಟೆಂಪಲ್ ಬುಕಿಂಗ್ ಸರ್ವಿಸಸ್, ಡೊನೇಷನ್ ಈ ರೀತಿಯ ಆಪ್ಷನ್ಸ್ ಇದೆ. ಈಗ ನಾವು ಸೇವೆಗಳನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಟೆಂಪಲ್ ಬುಕಿಂಗ್ ಸರ್ವಿಸಸ್ ಅಂತ ಈ ಒಂದು ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದು ಕ್ಲಿಕ್ ಮಾಡಿದ ತಕ್ಷಣನೇ ನಮ್ಗೆ ಇಲ್ಲಿ ಟೆಂಪಲ್ ಸರ್ವಿಸಸ್, ಪೇಡ್ ಆರ್ ಡೊನೇಷನ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಮಾಡಿದ ತಕ್ಷಣ ನಮ್ಗಿಲ್ಲಿ 2 ಸೇವೆಗಳು ಕಾಣಿಸುತ್ತೆ. ಒಂದು ಆಶ್ಲೇಷ ಬಲಿ, ಇನ್ನೊಂದು ಸರ್ಪ ಸಂಸ್ಕಾರ ಅಂತ. ಆಶ್ಲೇಷ ಬಲಿ 500 ರೂಪಾಯಿ ಆಗಿರುತ್ತೆ, ಸರ್ಪ ಸಂಸ್ಕಾರ ಬಂದ್ಬಿಟ್ಟು ನಮಗೆ 4200 ರೂಪಾಯಿ ಆಗಿರುತ್ತೆ. ಈಗ ಸೇವೆನ ಬುಕ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಯಾವ ಸೇವೆ ಬೇಕು ಆ ಸೇವೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನೀಗ ಆಶ್ಲೇಷ ಬಲಿ ಸೇವೆ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆಶ್ಲೇಷ ಬಲಿ ಪೇಜ್ ಓಪನ್ ಆಗುತ್ತೆ, ಬುಕಿಂಗ್ ಪೇಜು. ಇಲ್ಲಿ ನಾವು ನೋಡೋದಾದ್ರೆ ನಮಗೆ ಡಿಸೆಂಬರ್ ಮತ್ತೆ ಜನವರಿ ತಿಂಗಳವರೆಗೂ ಕೂಡ ಟಿಕೆಟ್ಸ್ನ ರಿಲೀಸ್ ಮಾಡಿದ್ದಾರೆ, ಫೆಬ್ರವರಿ ತಿಂಗಳಿಗೂ ಕೂಡ ಟಿಕೆಟ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ನಾವೀಗ ಫೆಬ್ರವರಿ 3rd ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ನಮಗೆ ಪ್ರತಿದಿನ ಕೂಡ 100 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ಆನ್ಲೈನಲ್ಲಿ. ನಮ್ಗೆ ಇನ್ನೂ ಕೂಡ 99 ಟಿಕೆಟ್ಸ್ ಇದೆ ಫೆಬ್ರವರಿ ತಿಂಗಳಿಗೋಸ್ಕರ. ಸೊ ಈ ಸೇವೆ ದರ್ಶನದ ಟೈಮ್ ಬಂದ್ಬಿಟ್ಟು ನಮಗೆ ಬೆಳಗ್ಗೆ 6ವರೆಗೆ ಸೇವೆ ನಡೆಯುತ್ತೆ. ಸೊ ನಾವು ದೇವಸ್ಥಾನದ ಹತ್ರ ಬೆಳಗ್ಗೆ 6ವರೆಗೆ ಹೋಗ್ಬೇಕಾಗಿರುತ್ತೆ. ಈಗ ನಾನು ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಮೇಲೆ ಬುಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಬುಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೀಗ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ನಮ್ಮ ಲೊಕೇಶನ್ನು, ವಿಲೇಜು, ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ಪಿನ್ ಕೋಡು, ಮತ್ತು ಯಾರು ಸೇವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಅವರ ಒಂದು ಹೆಸರು, ಪ್ರೂಫ್ ಟೈಪ್ಗೆ ನಮಗೆ ಡ್ರೈವಿಂಗ್ ಲೈಸೆನ್ಸ್, ರೇಷನ್ ಕಾರ್ಡ್ ಅಥವಾ ವೋಟರ್ ಐಡಿನ ನೀವು ಪ್ರೂಫ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಐ ಡಿ ಕಾರ್ಡ್ ನಂಬರ್ನ ಕೂಡ ಎಲ್ಲ ಎಂಟರ್ ಮಾಡಬೇಕು. ನೆಕ್ಸ್ಟ್ ಜೆಂಡರ್ನ ಎಂಟರ್ ಮಾಡಿ, ಅಮೌಂಟ್ 500 ರೂಪೀಸ್ ಆಗಿರುತ್ತೆ. ಕೆಪಚಾ ಕೋಡ್ನ ಎಂಟರ್ ಮಾಡಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓಕೆ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಆಶ್ಲೇಷ ಬಲಿ ಟಿಕೆಟ್ಸ್ ಬುಕ್ ಆಗುತ್ತೆ. ನೀವು ಇಲ್ಲಿ ಇಮೇಲ್ ಅಡ್ರೆಸ್ ಮತ್ತೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಒಂದು ಇಮೇಲ್ಗಾಗಿರ್ಬೋದು ಅಥವಾ ಮೊಬೈಲ್ ನಂಬರ್ಗಾಗಿರ್ಬೋದು ನಿಮಗೆ ಸೇವೆ ಡೀಟೇಲ್ಸ್ ಬರುತ್ತೆ. ನೀವು ಈ ಡೇಟ್ಸ್ಗೆ ಬುಕ್ ಮಾಡ್ಕೊಂಡಿದ್ದೀರಾ ಅಂತ ನೀವು ಅದನ್ನ ನಿಮ್ಮ ದರ್ಶನದ ಟಿಕೆಟ್ಸ್ನ ನೀವು ಪ್ರಿಂಟ್ ತೆಕ್ಕೋಬೋದಾಗಿರುತ್ತೆ. ಇನ್ನು ಅದೇ ರೀತಿ ನೆಕ್ಸ್ಟ್ ನಾವೀಗ ಸರ್ಪ ಸಂಸ್ಕಾರ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಈ ಟಿಕೆಟ್ ಬುಕಿಂಗ್ ಪೇಜಲ್ಲಿ ನಾವು ಸರ್ಪ ಸಂಸ್ಕಾರ ಅಂತ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ನಾವು ನೋಡೋದಾದ್ರೆ ನೋಡಿ, ಡಿಸೆಂಬರ್ ಮತ್ತೆ ಡಿಸೆಂಬರಲ್ಲಿ ನಮಗೆ ಎಲ್ಲ ಬುಕ್ ಆಗಿಬಿಟ್ಟಿದೆ. ಬಟ್ ಜನವರಿ ತಿಂಗಳಲ್ಲಿ ನಮ್ಗೆ ಇನ್ನೂ ಕೂಡ ಟಿಕೆಟ್ಸ್ ಅವೈಲೇಬಲ್ ಇದೆ, ಗ್ರೀನಲ್ಲಿ ತೋರಿಸ್ತಾ ಇದೆ. ನಾನೀಗ ಜನವರಿ 15th ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಜನವರಿ 15th ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಒಂದು ಸರ್ಪ ಸಂಸ್ಕಾರ ನಮಗೆ ಆನ್ಲೈನಲ್ಲಿ ಪ್ರತಿದಿನ ಕೂಡ 135 ಸೇವೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ನಮ್ಗೆ ಇನ್ನೂ ಕೂಡ 94 ಟಿಕೆಟ್ ಅವೈಲೇಬಲ್ ಇದೆ. ಇದು ನಮಗೆ ಬೆಳಗ್ಗೆ 8ವರೆಗೆ ನಡೆಯುತ್ತೆ. ಈ ಸರ್ಪ ಸಂಸ್ಕಾರ ನಿಮ್ಗೆ ಆಗ್ಲೇ ಹೇಳ್ದಂಗೆ 2 ದಿನಗಳ ಕಾಲ ನಡೆಯುವ ಒಂದು ಸೇವೆ ಆಗಿರುತ್ತೆ. ಈಗ ನಾನೀಗ ಬುಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ನಮಗೆ ದರ್ಶನ್ ಡೀಟೇಲ್ಸ್ ಎಂಟರ್ ಮಾಡುವ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಡೀಟೇಲ್ಸ್ನ ಎಂಟರ್ ಮಾಡ್ಬೋದಾಗಿರುತ್ತೆ. ಲೊಕೇಶನ್ನು, ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರ್, ಪಿನ್ ಕೋಡ್, ಐ ಡಿ ಕಾರ್ಡ್ ನಂಬರ್ ಎಂಟರ್ ಮಾಡಿಬಿಟ್ಟು ನಾವು ಸಬ್ಮಿಟ್ ಮಾಡಿದ್ರೆ ನಮ್ಮ ಒಂದು ಸರ್ಪ ಸಂಸ್ಕಾರ ಸೇವಾ ಟಿಕೆಟ್ಸ್ ಕೂಡ ಬುಕ್ ಆಗುತ್ತೆ. ಈ ರೀತಿಯಾಗಿ ನೀವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಹೊಸ ಜಾಗದಲ್ಲಿ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ.